जिंदाबाद जिंदाबाद बाबा साहेब अंबेडकर जिंदाबाद 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 ಎಲ್ಲರಿಗೂ ನಮಸ್ಕಾರ. ಇವತ್ತು ಏಪ್ರಿಲ್ 14ನೇ ತಾರೀಕು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನ. ನಮ್ಮ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಶಿಲ್ಪಿ ಅವರು ಏನು 75 ವರ್ಷದ ಹಿಂದೆ ನಮಗೆ ಸಂವಿಧಾನ ಸೃಷ್ಟಿ ಮಾಡಿದ್ರು. ಬೇರೆ ಬೇರೆ ದೇಶಗಳಿಂದ ಸಂವಿಧಾನ ತೆಗೆದು ಒಂದು ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆದರು. ಅದರ ಕಾರಣ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸಮಾಜದ ಕಟ್ಟಕಡ ವ್ಯಕ್ತಿಯು ಎಲ್ಲ ಅಧಿಕಾರ ಸಿಗೋ ಥರ ಮಾಡಿದ್ರು. ಎಲ್ಲ ಸಮಾಜದ ಎಲ್ಲ ಸವಲತ್ತುಗಳು, ವಿದ್ಯೆ, ಸಮಾನತೆ ಎಲ್ಲದನ್ನು ನಮಗೆಲ್ಲ ಒದಗಿಸಿ ನಮ್ಮನ್ನೆಲ್ಲ ಕಟ್ಟಕಡೆ ಇದ್ದವರನ್ನೆಲ್ಲ ಸಮಾಜದ ಮುಖ್ಯ ವಾಹಿನಿಗೆ ತಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಜನ್ಮದಿನವನ್ನು ಇವತ್ತು ನಾವು ಪ್ರತಿ ವರ್ಷ ಏಪ್ರಿಲ್ ತಿಂಗಳು 14ನೇ ತಾರೀಕು ಆಚರಣೆ ಮಾಡ್ತೀವಿ. ಇವತ್ತು ಇಲ್ಲಿ ವಿಧಾನಸೌಧ ಮುಂದೆ ಬಂದಿದ್ದೀವಿ. ರಾಜ್ಯದ ಪ್ರಧಾನ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯಮಂತ್ರಿಗಳು, ಉಪಮಂತ್ರಿಗಳು, ಬೇರೆ ಮಂತ್ರಿಗಳು, ವಿಧಾನ ಪರಿಷತ್ನ ಸಭಾಪತಿಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಭಾಷಣ ಮಾಡ್ತಾ ಇದ್ದಾರೆ. ಹಿಂದುಗಡೆ ಇವಾಗ ನೀವು ನೋಡ್ಬೋದು, ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು. ಇದು ಎಲ್ಲರಿಗೂ ಒಂದು ಮುಖ್ಯವಾದ ಹಬ್ಬ. ಸಮಾಜ ಸೇವೆಯಲ್ಲಿರೋರು, ಸಮಾಜ ಕಲ್ಯಾಣ, ಸಮಾಜದ ಸಮಾನತೆ ನೋಡೋರು, ನಮ್ಮೆಲ್ಲರಿಗೂ ಇವತ್ತು ಒಂದು ಮುಖ್ಯವಾದ ಹಬ್ಬ. ಅಂಬೇಡ್ಕರ್ ಅವರು ನಮಗೆ ಮುಖ್ಯವಾದ ಒಬ್ಬ ನಾಯಕರು. ಥ್ಯಾಂಕ್ ಯು. ರೆಡಿ ಹೇಳಿ ಸರ್, ತಮ್ಮ ಹೆಸರು. ತುಂಬ ಒಳ್ಳೆ ಕಾರ್ಯಕ್ರಮ ಇದೆ ಸರ್. ಸರ್ಕಾರದ ವತಿಯಿಂದ ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಜನಕ್ಕೆ ಸಂವಿಧಾನ ಬಗ್ಗೆ ಎಲ್ಲ ಇದರ ಬಗ್ಗೆ ಗೊತ್ತಾಗುತ್ತೆ ಸರ್. ತುಂಬ ಚೆನ್ನಾಗಿದೆ ಕಾರ್ಯಕ್ರಮ. ಮಿಸ್ಟರ್ ಯಡಿಯೂರಪ್ಪ, ನಾಚಿಕೆ ಆಗಲ್ಲ ನಿಮಗೆ?